ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಫುಲ್ ಡೇ ರೂಟೀನ್ ಬ್ಲಾಗ್ ಶೇರ್ ಮಾಡತ್ತೇನೆ. ಮಾರ್ನಿಂಗಿಂದ ನೈಟ್ ತನಕ ಫುಲ್ ಡೇ ರೂಟೀನ್ ಐತಿ ಇವತ್ತು. ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಬಾಗಿಲ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಗಿಡಗಳಿಗೂ ನೀರು ಹಾಕಿ ಪಕ್ಷಿಗಳಿಗೂ ನೀರಿಟ್ಟು ಹೊಚ್ಚಲ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕತ್ತೀನಿ. ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕತ್ತೀನಿ. ನಂದು ರಂಗೋಲಿ ನಿಮಗೆ ಹೆಂಗೆ ಅನಿಸ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾವ ಟೈಪ್ ರಂಗೋಲಿ ಹಾಕ್ತೀರ ಅನ್ನೋದನ್ನು ಫೋಟೋ ಹೊಡೆದು ನಂದು ಇನ್ಸ್ಟಾಗ್ರಾಮ್ ID ಐತಿ, ಅಲ್ಲಿ ಶೇರ್ ಮಾಡಿರಿ, ನಾನು ನೋಡ್ತೀನಿ. ನೀವು ಪಕ್ಷಿಗಳಿಗೆ ನೀರಿಡ್ರಿ. ನಾನು ಪಕ್ಷಿಗಳಿಗೆ ನೀರಿಡೋದ್ರಿಂದ ದಿನ ಪಕ್ಷಿಗಳು ಬಂದು ನೀರು ಕುಡಿತಾವೆ. ನೋಡ್ಲಿಕ್ಕೆ ಎಷ್ಟು ಚಂದ ಅನ್ನಿಸ್ತದದು. ಆಮೇಲೆ ಹಂಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಗ್ಯಾಸ್ ಎಲ್ಲ ತೊಳೆದು ಒರೆಸ್ಕೊಂಡು ಗೋಡಿ ಟೈಲ್ಸು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಂಗೆ ಬಾಂಡೆನೂ ಎಲ್ಲ ತಿಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಸಿಂಕು ಕ್ಲೀನ್ ಮಾಡಿದೆ. ಬ್ರೇಕ್ಫಾಸ್ಟಿಗೆ ಅಂಥೇಳಿ ಉದ್ದಿನ ತಾಲಿಪಟ್ಟು ಮಾಡತ್ತೀನಿ. ಬ್ರೇಕ್ಫಾಸ್ಟಿಗೆ ಉದ್ದಿನ ತಾಲಿಪಟ್ಟು ಮಾಡಿದೆ. ಮೊದಲು ಎಲ್ಲ ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತಾಲಿಪಟ್ಟೆಲ್ಲ ಮಾಡಿ ಆದಿಂದ ಹಂಗೆ ಮಧ್ಯಾಹ್ನ ಲಂಚಿಗೆ ಸಾರು ಮಾಡಿದ್ರಾತಂಥೇಳಿ ಬೆಳಗ್ಗೆನೇ ಮಾಡಿ ಇಡತ್ತೀನಿ. ಬ್ಯಾಳೆನೂ ಎಲ್ಲ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಾರು ಒಗ್ಗರಣೆನೂ ಹಾಕತ್ತೀನಿ. ನೀವೆಲ್ಲರೂ ಹೆಂಗೆ ಲಂಚಿಗೆ ಬೆಳಗ್ಗೆನೇ ರೆಡಿ ಮಾಡಿ ಇಡ್ತಿರೋ ಅಥವಾ ಮಧ್ಯಾಹ್ನ ಮಾಡ್ಕೋತಿರೋ ಅಥವಾ ನಿಮಗೆ ಹೆಂಗೆ ಟೈಮ್ ಸಿಗ್ತೈತಿ ಹಂಗೆ ಮಾಡ್ತಿರೋ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹೆಂಗೆ ಟೈಮ್ ಸಿಗ್ತೈತಿ ಹಂಗೆ ಮಾಡ್ತೀನಿ. ಒಂದೊಂದು ಸತಿ ಬೆಳಗ್ಗೆನೇ ಮಾಡಿಡ್ತೀನಿ, ಒಂದೊಂದು ಸತಿ ಟೈಮ್ ಇತ್ತಂದ್ರೆ ಮಧ್ಯಾಹ್ನ ಮಾಡ್ಕೊತೀನಿ. ನಾ ಈ ರೀತಿ ಮಾಡ್ತೀನಿ. ಮತ್ತು ಯಾವ್ದಾರ ಡಿಫ್ರೆಂಟ್ ಟೈಪ್ ಸಾರು ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಸಿಂಪಲ್ಲಾಗಿ ನಾರ್ಮಲ್ ಡೈಲಿ ಮಾಡೋ ಹಂಗನ ಸಾಂಬಾರು ಮಾಡಿದೆ. ಮಾಡಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಊಟ ಮಾಡಿದೆ. ಕಸೂರಿ ಮೇಥಿ ಹಾಕಿ ಇದೊಂದು ಟೈಪ್ ಡಿಫ್ರೆಂಟ್ ಸಾರು ಮಾಡಿದ್ದೆ ನಾನು. ಆಮ್ಯಾಗ ಡೈರೆಕ್ಟ್ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಈವ್ನಿಂಗ್ ಊಟಕ್ಕಂತ ಹೇಳಿ ಹೆಸರು ಕಾಳು ಪಲ್ಯ ಮಾಡತ್ತೀನಿ. ಹೆಸರು ಕಾಳು ಮೊದಲು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಉಳ್ಳಾಗಡ್ಡಿನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೆಸರು ಕಾಳು ಪಲ್ಯ ಈಗ ಒಗ್ಗರಣೆ ಹಾಕತ್ತೀನಿ. ನಾನು ಎಲ್ಲ ಪಲ್ಯಕ್ಕೂ ಹಸಿ ಖಾರ ಜಾಸ್ತಿ ಯೂಸ್ ಮಾಡ್ತೀನಿ. ನಾವು ಒಣ ಖಾರ ಹಾಕಿ ಪಲ್ಯ ಮಾಡೋದು ಭಾಳ ಕಮ್ಮಿ. ನೀವು ಹಸಿ ಖಾರ ಯೂಸ್ ಮಾಡ್ತಿರೋ ಒಣ ಖಾರ ಯೂಸ್ ಮಾಡಾಕ್ತಿರೋ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಯಾವ್ದು ಹಸಿ ಖಾರ ಟೇಸ್ಟ್ ಅನ್ನಿಸ್ತೈತೋ ಒಣ ಖಾರ ಟೇಸ್ಟ್ ಅನ್ನಿಸ್ತೈತೋ. ನಮಗೆ ಹಸಿ ಖಾರದ್ದು ಭಾಳ ಟೇಸ್ಟ್ ಅನ್ನಿಸ್ತೈತಿ. ಹೆಸರು ಕಾಳು ಪಲ್ಯನೂ ಮಾಡಿದೆ. ಹೆಸರು ಕಾಳು ಪಲ್ಯ ಎಲ್ಲ ಮಾಡಿ ಕುದಿಯಾಕೆ ಲೋ ಫ್ಲೇಮ್ದಾಗ ಕುದಿಯಾಕಿಟ್ಟೆ. ಪಲ್ಯ ಎಲ್ಲ ಕುದಿಯಾಕಿಟ್ಟೆ. ಚಪಾತಿ ಮಾಡ್ಕೊಳತ್ತೀನಿ. ಚಪಾತಿ ಲಟ್ಸತ್ತೇನೆ. ಅದು ಹಿಟ್ಟು ನಾನು ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಪಾತಿ ಮಾಡತ್ತೀನಿ. ಚಪಾತಿ ಮಾಡಿ ಆದಿಂದ ರಾತ್ರಿ ಊಟನೂ ಹೆಸರು ಕಾಳು ಪಲ್ಯ ಚಪಾತಿ ಮಾಡಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.